ಈಗಾಗಲೇ ಹುಬ್ಳಿ ಧಾರವಾಡ ಮಹಾನಗರದ 3 ಬಾರಿ ಶಾಸಕರಾದ ಪ್ರಸಾದ್ ಅಬ್ಬಾಯಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಈಗಾಗಲೇ ನಗರದಲ್ಲಿ ಒಂದು ಪ್ರತಿಭಟನಾತ್ಮಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ನಡೀತಾ ಇದೆ. ಆ ಕಾರಣವಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು 2 ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಸಾದ್ ಅಬ್ಬಾಯಿ ಅವರಿಗೆ ಮತ್ತು ಸಂತೋಷ್ ಲಾಡ್ ಅವರಿಗೆ ಅವರಿಬ್ಬರಿಗೂ ಕೂಡ ಉತ್ತರ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನ ಧಾರವಾಡ ಜಿಲ್ಲೆಯಿಂದ 2 ಮಂತ್ರಿ ಸ್ಥಾನವನ್ನಾದ್ರೂ ಕೊಡ್ಬೇಕಂತಂದು ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಶಿವಾನಂದ ಮುತ್ತನ್ನವರು आज के दिन इस मजमे होराटा के अंदर जमने का कारण क्या है कि तो ये कर्नाटक में नवा मुख्यमंत्री डी.के. शिवकुमार को मुख्यमंत्री बनाने से पूरे कर्नाटक में एक माहौल चला, मिनिस्टर का माहौल चला है। इसमें हमारे प्रसाद अब्बाया जी को भी मिनिस्टर बनाना फर्स्ट इसमें लिस्ट में उनका नाम नहीं आया, हमें सेकेंड लिस्ट में उनको मिनिस्टर बनाना कर को कर्नाटक सरकार से अपील करते हैं, डी.के. शिवकुमार से अपील करते हैं। कई को कहे तो हमारे धारवाड़ जिले को एक अच्छा लीडर कहे तो प्रसाद अब्बाया, धारवाड़ जिले में अच्छा काम करे सो अभिवृद्धि का काम करे सो कहे तो प्रसाद अब्बाया, उनको अच्छा से एक मिनिस्टर सीट देना कर को यहाँ के पूरे धारवाड़ जिले के लोगों की बहुत अपील है। सब भी पूरा हुबली धारवाड़ आज बंद था, इसके बारे में प्रसाद अब्बाया के बार मिनिस्टर देना कर को सबकी अपील है। मैं भी कर्नाटक सरकार से अपील करता हूँ मीडिया मुखांतरा उनको भी एक बार मौका दीजिए, देकर देखिए अपने धारवाड़ हुबली को कैसा आगे बढ़ाते काम करते हैं, पार्टी को लेकर चलते हैं। को मैं हिंदू मुस्लिम को लेकर चलने वाले प्रसाद अब्बाया हमारे सभी कौम को लेकर चलते हैं, छोटा बड़ा जातिवादी क्या भी नहीं करते हैं। सबसे अच्छा लीडर कहते हमारे प्रसाद अब्बाया, सार्वजनिक को लेकर चलने वाला, उनको ऐसे एक बार मिनिस्टर सीट दो। हमें बहुत अपील करते हैं कर्नाटक सरकार से, हाथ जोड़ते हैं हमारे एक बार एमएलए साहब को मिनिस्टर सीट दे गए तो धारवाड़ जिला से बहुत इम्प्रूवमेंट होता है। को मीडिया मुखांतर मैं ये बात करता हूँ। सलाम मुस्ताक मुद्दल जनरल सेक्रेटरी DCC। ಪ್ರಸಾದ್ ಅಬ್ಬಯ್ಯ ಸರ್ ಅಂದ್ರೆ ಪ್ರತಿ ಮನೆಗೂ ತಂದೆ ತಾಯಿ 2 ಆಗಿದ್ದಾರೆ. ತಂದೆ ತಾಯಿ ಒಂದ್ ಮನೆಗೆ 2 ಇರ್ತಾರೆ. ಆದ್ರೆ ನಮ್ಮ ಸೋನಿಯಾ ಗಾಂಧಿ ನಗರ್ ಬಿಡ್ನಾಳ ಈ ಇಡೀ ಏರಿಯಾದಾಗೆ ಏರಿಯಾದ ಪ್ರತಿಯೊಬ್ಬ ಮನೆಗೂ ತಂದೆ ತಾಯಿ ಅವ್ರೊಬ್ಬರೇ ಅನ್ಸ್ಕೊಂಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ನಮ್ ಎಲ್ಲರದು ಮನವಿ. ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ನಮ್ಮ ಮನವಿ ಇದು. ಮಾಲಾಶ್ರೀ ಹುಬ್ಳಿ ಅಭಿಮಾನಿಗಳಂತ ಪ್ರತಿಭಟನೆ ಕಾರ್ಯಕ್ರಮ ಯಾಕೆಂದ್ರೆ ಶ್ರೀಮಾನ್ ಜನಪ್ರಿಯ ಶಾಸಕರಾದಂಥ, ಬಡವರ ಬಂಧುವಾದಂಥ, ದೀನ ದಲಿತರ ನಾಯಕರಾದಂಥ, ಎಲ್ಲ ಧರ್ಮಕ್ಕೆ ಒಕ್ಕಟ್ಟಾಗಿ ಒಂದೇ ಸಮ ನೋಡುವಂತ ನಾಯಕ ಯಾರು ಇದ್ರಂದ್ರೆ ಅದು ಪ್ರಸಾದ್ ಅಬ್ಬಾಯ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಅಂತ ಪ್ರಸಾದ್ ಅಬ್ಬಾಯ ಅವರಿಗೆ 3 ಸಲ ಆರಿಸಿ ಬಂದಿದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈ ಪ್ರತಿಭಟನೆ ಬರೀ ಇದು ಒಂದು ಶಾಂಪಲ್ ಇದೆ, ಈ ಶಾಂಪಲ್ ಇದೆ, ಈ ಪ್ರತಿಭಟನೆ ಶಾಂಪಲ್ ಇದೆ. ಇದ್ರ ಉಗ್ರ ಹೋರಾಟ ಮಾಡ್ತೇವೆ. ಪ್ರತಿಭಟನೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಪ್ರಸಾದ್ ಅಬ್ಬಯ್ಯ ಅವರು ಅವ್ರ ಕ್ಷೇತ್ರದಾಗ ಇಂಥ ಕೆಲಸ ಮಾಡಿದ್ದಾರೆ. ಈ ಮಂಟೂರ್ ರೋಡ್ ಅಂತ ಹೇಳಿ ನೇಕಾರ ನಗರ ಮಠ ಹೋದ್ರು ನೀವು ನೋಡ್ಬೋದ್ರಿ. ಪ್ರತಿ ಓಣ್ಯಾಗ ರೋಡ್ ಗಟ್ರ ಎಲ್ಲ ಲೈಟ್ ಬೀಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಇಷ್ಟು ಜನ ಬಂದಿದ್ದಂತ ಎದಕ್ ಬಂದಿದ್ದಾರೆ? ಯಾರಿಗಾರ ಹಂಗಪ್ಪ ಅಂದ್ರೆ ಮನಿ ಬಿಟ್ಟು ಬರುದಿಲ್ಲ, ಅವ್ರ ಅಭಿಮಾನಿತ ಬಂದಿದ್ದಾರೆ. ಪ್ರಸಾದ್ ಅಭಿಮಾನಿತ ಬಂದಿದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತೇಳಿ ನಮ್ಮ ಮನವಿ ಮಾಡ್ಕೋತೀವಿ. ನನ್ನ ಹೆಸರು ಶಾರುಖ್ ಮುಲ್ಲಾ, ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಇಂಟೆಕ್ ಅಧ್ಯಕ್ಷ. 22 ಕ್ಷೇತ್ರದ ಶಾಸಕರ ಪ್ರಸಾದ್ ಅಬ್ಬಯ್ಯ ಅವರು ಫಸ್ಟ್ ಬಾರಿಗೆ 11,000 ಚಿಲ್ಲರೆ ನಿಂತ್ರ ಗೆದ್ದಿದ್ದಾರೆ ಫಸ್ಟ್ ಸಲ. ಸೆಕೆಂಡ್ ಬಾರಿ 13,000 ಚಿಲ್ಲರೆ ನಿಂತ್ರ ಶಾಸಕರ ಪ್ರಸಾದ್ ಅಬ್ಬಯ್ಯ ಅವರು ಗೆದ್ದಿದ್ದಾರೆ. 3ನೇ ಬಾರಿಗೆ 33,000 ಮತಗಳ ನಿಂತರ ಹೈಟ್ರಿಕ್ ಗೆದ್ದಿದ್ದು ಯಾರಂದ್ರೆ ಹುಬ್ಬಳ್ಳಿನಲ್ಲಿ ಯಾರು ಗೆದ್ದಿಲ್ಲ. ಯಾರು MLA ಗೆದ್ದಿದ್ರೆ 1 ಸಲ ಗೆದ್ದಿದ್ದಾರೆ, 2 ಸಲ ಗೆದ್ದಿದ್ದಾರೆ. ನಮ್ಮ ಶಾಸಕರೇ 3 ಬಾರಿ ಪ್ರಸಾದ್ ಅಬ್ಬಯ್ಯ ಅವರು 72 ಕ್ಷೇತ್ರದಲ್ಲಿ ಹೈಟ್ರಿಕ್ 33,000 ಮತಗಳಿಂದ ಗೆದ್ದಿದ್ದ ಯಾರಂದ್ರೆ ಶಾಸಕರ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರೆ. ಅವ್ರಿಗೂ ಡಿ.ಕೆ. ಶಿವಕುಮಾರ್ಗೆ ಕೈ ಮುಗಿದು ಹುಬ್ಬಳ್ಳಿ ಕ್ಷೇತ್ರ 72 ಕ್ಷೇತ್ರ ಜನರ ಕೈ ಮುಗಿದು ಕೇಳ್ಕೊಂತೇವಿ. ನಮ್ಮ ಶಾಸಕರ ಹೆಂಗಿದ್ದಾರೆ, ಹೆಂಗ್ ಇಷ್ಟ ಇದ್ದಾರೆ,
ಅವ್ರಿಗೂ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಹುಬ್ಬಳ್ಳಿ 72 ಕ್ಷೇತ್ರದಿಂದ ನಾವು ಎಲ್ಲರೂ ತಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ. ಇವತ್ತು 10,000 ಜನ 15,000 ಜನ ಹೋರಾಟ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು 2 ದಿನಗಳಿಗೆ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಇಷ್ಟಿಂದ ಡಬಲ್ 20,000-25,000 ಜನ ತಗೊಂಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಮ ಶಾಸಕರೇ 3 ಬಾರಿ ಗೆದ್ದಿದ್ದ ಶಾಸಕರ ಪ್ರಸಾದಪ್ಪ ಅವರು ಇವತ್ತು ಹುಬ್ಬಳ್ಳಿನಲ್ಲಿ ಯಾವ್ದು ವಾರ್ಡ್ನಲ್ಲಿ ಹೋಗಿ ನೋಡಿ, ಹಾಸ್ಪಿಟಲ್ ಇದೆ, ರೋಡ್ ನೋಡಿ, ಗಟರ್ ನೋಡಿ, ಹಾಸ್ಪಿಟಲ್ ನೋಡಿ, ಅಂಗನವಾಡಿ ನೋಡಿ, ಪ್ರತಿಯೊಂದು ಹಾಲ್ ಶಾದಿ ಬಗ್ಗೆ ನೋಡಿ, ಯಾವ್ದು ಕೆಲಸ ಇಲ್ಲ. ಇನ್ನೊಂದು 2,400 ಮನೆಗಳು 2,400 ಮನೆಗಳು ಆಶ್ರಯ ಮನೆಗಳು ಬಡವ ಮಂದಿಗೆ ಕೊಟ್ಟಿದ್ದು ಯಾರಾದ್ರೆ ಪ್ರಸಾದ್ ಅಬ್ಬಾಯಿ ಸಾಹೇಬ್ರೆ ಕೊಟ್ಟಿದ್ದು ಈ ಕ್ಷೇತ್ರದಲ್ಲಿ. ಇನ್ನು ಮುಂದೆ ಬರುವ ಮಿನಿಸ್ಟರ್ ಆದಂದ್ರೆ ಇನ್ನು ಬಹಳ ಅಭಿವೃದ್ಧಿ ಕೆಲಸ ಆಗೋದಿದ್ದಾವೆ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಕೈ ಮುಗಿದು ಕೇಳ್ಕೊಂತೀವಿ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ 72 ಕ್ಷೇತ್ರ ಸೋನಿಯಾ ಗಾಂಧಿ ನಗರ್ ನಿಂತ ನಾವು ಎಲ್ಲರೂ ಕೂಡಿ ತಮ್ಮ ವಿನಂತಿ ಮಾಡ್ಕೊಂತೀವಿ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಬೇಡ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ತಾಫುಲ್ಲಾ ಅಂತೇಳಿ ಸೋನಿಯಾ ಗಾಂಧಿ ನಗರ್ 82 ವಾರ್ಡ್. ಸಚಿವ ಸಂಪುಟ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರಸಾದ ಅಬ್ಬಯ್ಯ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ತೊಗೊಳ್ಳೇಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಇಡೀ ಹುಬ್ಬಳ್ಳಿಯಲ್ಲಿ ಇವತ್ತು ಚೆನ್ನಮ್ಮ ಸರ್ಕಲ್ದಲ್ಲಿ ನಾವೆಲ್ಲರೂ ಕೂಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮನವಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು DCC ಕಚೇರಿ ನಿಂತರ ಇವತ್ತು ಮನವಿ ಸಲ್ಲಿಸಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಆನಂತರ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಅದೇ ರೀತಿ ನಮ್ಮ ಉಸ್ತುವಾರಿ ಆದಂಥ ಸುರ್ಜೇವಾಲಾ ಸಾಹೇಬರಿಗೆ, AICC ಅಧ್ಯಕ್ಷರಿಗೆ ಇವತ್ತು ನಾವು ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಉತ್ತರ ಕರ್ನಾಟಕ ಯಾವತ್ತು ಅಭಿವೃದ್ಧಿಯಲ್ಲಿ ಹಿಂದುಳಿದಿತ್ತು ಅಂತ ಹೇಳಿದ್ರೆ ಆ ಅಭಿವೃದ್ಧಿಯಲ್ಲಿ ಎದಕ್ಕೆ ಹಿಂದುಳಿದಿತ್ತಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಇಲ್ಲಿ ಸಚಿವ ಸ್ಥಾನ ಕಡಿಮೆ ಕೊಟ್ಟಿರಬಹುದು. ಆಮೇಲೆ ಸತತವಾಗಿ ಪ್ರಸಾದ್ ಅಬ್ಬಯ್ಯ ಸಾಹೇಬರು 3 ಸತಿ ಗೆದ್ದಿದ್ದಾರೆ. ಇವತ್ತು ಪ್ರತಿ ಸತಿನೂ ನಿಂತಾಗ ಅಂತರ ಹೆಚ್ಚಿಗೆ ತಗೊಂಡ ಗೆದ್ದಿದ್ದಾರೆ ಅವರು. ಅದಕ್ಕಾಗಿ ಇವತ್ತು ನಾವು ಸತತವಾಗಿ ಇವತ್ತು ಇಡೀ ಹುಬ್ಬಳ್ಳಿ ಎಲ್ಲ ಜನ ಕೂಡಿ ಇವತ್ತು ಸ್ಟ್ರೈಕ್ ಮಾಡುವ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇದು 2ನೇ ಪಟ್ಟಿ ಏನು ಬರೋದೈತಲ್ಲ, ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಕೊಟ್ಟರೆ ಎಲ್ಲನೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪ್ರಸಾದ್ ಅಬ್ಬಯ್ಯ ಅವರು ಸ್ಲಂ ಬೋರ್ಡ್ ಅಧ್ಯಕ್ಷರ ಆದಾಗಿಂತ ಹಿಡಿದು ಇವತ್ತು ಜನಪರ ಇರುವಂಥ ಕಾಳಜಿ, ಜನಪರ ಇರುವಂಥ ಅವ್ರ ಕೆಲಸಗಳ ಸಾಕಷ್ಟುಗಳ ಸಾಕ್ಷಿಯಾಗಿದ್ದಾವೆ. ಇವತ್ತು ಅಂಥವ್ರಿಗೆ ಯುವಕರಿಗೆ ನಾವು ಸಚಿವ ಸ್ಥಾನಕ್ಕೆ ತಾವು ಕೊಟ್ಟರೆ ಭಾಳ ಕೆಲಸವನ್ನು ಆಗುತ್ತೆ, ಫಸ್ಟನ್ನು ಕೂಡ ಬಲಿಷ್ಠ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ. ಇಮ್ರಾನ್ ಇಲಿಗರ್ ಅಂತೇಳಿ ಅಪೋಸಿಷನ್ ಲೀಡರ್ ಇದ್ದೀನಿ ಮಹಾನಗರ ಪಾಲಿಕೆ. प्रसाद अब्बाया फर्स्ट टाइम हमारे हुबली सिटी कॉन्फ्रेंस करने के बाद 3 पलटा टेरे के पीछे भी 8,000 वोटां से यहाँ पर लीड हो गए और KJP यहाँ पर पार्टी थी। वैसे बहुमत पे यहाँ पर प्रसाद अब्बाया का एजेंडा कांग्रेस यहाँ लीड पर आई। दूसरे बार भी यहाँ पर हमें आए, तीसरे बार भी हम 35,000 लीड से आए और उनके क्षेत्र में उन्होंने अकेले जीत को लिए। MP में भी हमें लीड दे सर, धारवाड़ डिस्ट्रिक्ट के अंदर MP में भी हमें लीड दे सर। 3 टाइम हैट्रिक बनने के बाद MLA को मिनिस्टर देना जरूरी है और लोकल यहाँ पर रहे साले MLA आए और धारवाड़ डिस्ट्रिक्ट इंचार्ज MLA को बनाने के बाद हुबली धारवाड़ और डेवलपमेंट होता है। एक सोशल एक्टिविटीज है, एक इंजीनियर है, उनको काम कैसा करना है, फंड कैसा लाना है, डेवलपमेंट कैसा कर रहे हैं। और हमारे लिए सब लोगों की यहाँ पर हुबली धारवाड़ में पूरी मांग है प्रसाद अब्बाया को मिनिस्टर बनाए तो अल्हम्दुलिल्लाह यहाँ पर काम बहुत बोले तो डेवलपमेंट होगा। यहाँ पर पिछले साल यहाँ पर जो भी डिस्ट्रिक्ट मिनिस्टर बने हैं उतना काम नहीं हुआ है, इस बार उनको मौका देना जरूरी है, हमारी राय है। आसिफ बल्लारी।